ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್. ಇವತ್ತಿನ ವಿಡಿಯೋದಲ್ಲಿ ಕನೆಕ್ಟ್ ನ 3rd ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಸುನ್ಹಿಯ ರಿಂಗ್ ಟೋನ್ ಆದಂತಹ ಆ ಸಾಂಗ್ ತನ್ನ ಈ ನೋವಿಗೆ ಕಾರಣ ಎಂದು ನಮ್ಮ ಕಿಲ್ಲರ್ ಗೆ ಗೊತ್ತಾಗುತ್ತೆ. ನಂತರ ಅವಳ ಕೋಟ್ ನ ತೆಗೆದು ಅಲ್ಲಿಂದ ನಮ್ಮ ಕಿಲ್ಲರ್ ಬರ್ತಾನೆ. ಕಿಲ್ಲರ್ ನ ಕಂಡು ಹಿಡಿಯೋದಕ್ಕೆ ನಮ್ಮ ಹೀರೋ ಆಫೀಸ್ ಗೆ ಬರ್ತಾನೆ. ಅವನ ಹಿಂದೆ ನಮ್ಮ ಲೀಸಾ ಸಹ ಬರ್ತಾಳೆ. ಯಾರೋ ಕೆಳಗೆ ಬಿದ್ದಿದ್ದಾರೆಂದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಬಿದ್ದಿದ್ದು ಯಾರೆಂದು ಗೊತ್ತಿರೋದಿಲ್ಲ. ಸುನ್ಹಿ ತನ್ನ ಕೊಲಿಗ್ಗೆ ಫೋನ್ ಮಾಡಿದ್ದನ್ನ ಫ್ರೆಂಡ್ ನೋಡಿರುತ್ತಾಳೆ. ಈ ವಿಷಯ ಬಾಸ್ ನೊಂದಿಗೆ ಹೇಳಿ ಬೇಗ ರೂಫ್ ಟಾಪ್ ಗೆ ಬಂದು ನೋಡುವಾಗ ಸುನ್ಹಿಯ ಡೆಡ್ ಬಾಡಿ ಬಿದ್ದಿರುತ್ತೆ. ಅದನ್ನ ಕಂಡು ಜೋರಾಗಿ ಕಿರ್ಚುತ್ತಾಳೆ. ಈ ಕಡೆ ಕಿಲ್ಲರ್ಗೂ ಆ ಮರ್ಡರ್ಗೂ ಸಂಬಂಧ ಇಲ್ಲದ ಹಾಗೆ ನಮ್ಮ ಕಿಲ್ಲರ್ ಕೆಳಗೆ ಬರ್ತಾನೆ. ಡೋಂಗ್ಸೋ ಕಿಲ್ಲರ್ ನ ಹುಡುಕುತ್ತಿರುವಾಗ ಮುಖ ಕಾಣದಿದ್ದರೂ ಕಿಲ್ಲರ್ ಆ ಕೋಟ್ ಹಿಡಿದು ಹೋಗ್ತಿರೋದನ್ನ ನೋಡಿರುತ್ತಾನೆ. ಕಿಲ್ಲರ್ ನ ವಿಷನ್ ಅಲ್ಲಿ ಆ ಕೋಟ್ ನ ನೋಡಿರುತ್ತಾನೆ. ಹಾಗೆ ಕಿಲ್ಲರ್ ನ ಫಾಲೋ ಮಾಡಿ ಹೋಗ್ತಿರುವಾಗ ಕಿಲ್ಲರ್ ನ ಹಾಗೆ ಇದ್ದಂತಹ ಬೇರೆ ವ್ಯಕ್ತಿನ ಹಿಡಿದು ನೀನು ಮಾಡಿದ್ದೆಲ್ಲ ನನಗೆ ಗೊತ್ತಾಯ್ತು, ಆ ಕೋಟ್ ಎಲ್ಲಿ ಅಂತ ಕೇಳಿದಾಗ ಆ ವ್ಯಕ್ತಿ ಡೋಂಗ್ಸೋಗೆ 2 ಬಾರಿಸಿ ಅಲ್ಲಿಂದ ಹೋಗ್ತಾನೆ. ನಮ್ಮ ಕಿಲ್ಲರ್ ಅದೇ ಜಾಗದಲ್ಲಿರುತ್ತಾನೆ. ಈಗ ಹೋದಂತಹ ವ್ಯಕ್ತಿ ಕಿಲ್ಲರ್ ಅಲ್ಲ ಅಂತ ಗೊತ್ತಾದ ಮೇಲೆ ಲಾಕ್ ಆದಂತಹ ಡೋರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತಾನೆ. ನೀನು ಇದರೊಳಗೆ ಇದೀಯಾ ಅಂತ ನನಗೆ ಗೊತ್ತು ಅಂತ ಹೇಳಿ ಪಕ್ಕದ ಬಾತ್ರೂಮ್ ಇಂದ ಕಿಲ್ಲರ್ ನ ಹಿಡಿಯೋದಕ್ಕೆ ಟ್ರೈ ಮಾಡ್ತಿರುವಾಗ ಶಾರ್ಪ್ ಆದಂತಹ ಒಂದು ಆಯುಧದಿಂದ ಡೋಂಗ್ಸೋನ ಕೈಗೆ ಚುಚ್ಚಿ ಗಾಯ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಂದ ಹೋದಂತಹ ವ್ಯಕ್ತಿ ಪೊಲೀಸ್ ನ ಕರೆದುಕೊಂಡು ಬಂದಿರುತ್ತಾನೆ. ಇದರಿಂದ ಕಿಲ್ಲರ್ ನ ಫೇಸ್ ನೋಡೋದಕ್ಕಾಗಿರೋದಿಲ್ಲ. ಡೋಂಗ್ಸೋ ಜೋರಾಗಿ ಬೊಬ್ಬೆ ಹೊಡೆದ ಕಾರಣ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅದೇ ಸಮಯ ಡೋಂಗ್ಸೋ ಕಿಲ್ಲರ್ ನ ಕಾಲು ಹಿಡಿದು ಎಳೆಯುತ್ತಿರುವಾಗ ಕಿಲ್ಲರ್ ಮಾಡಿದಂತಹ ಗಾಯ ಹೀಲ್ ಆಗ್ತಿರುತ್ತದೆ. ಗಾಯ ಹೀಲ್ ಆಗ್ತಿರೋದನ್ನ ನಮ್ಮ ಕಿಲ್ಲರ್ ನೋಡ್ತಾನೆ. ನಾನು ಯಾವ ತಪ್ಪು ಮಾಡಿಲ್ಲ ಅಂದರೂ ಪೊಲೀಸರು ಅವನ ಮಾತು ಕೇಳೋದಿಲ್ಲ. ಹಾಗೆ ಡೋಂಗ್ಸೋನ ಅರೆಸ್ಟ್ ಮಾಡಿ ಬರ್ತಿರುವಾಗ ಫ್ರೆಂಡ್ ಡೋಂಗ್ಸೋನ ನೋಡಿ ಇವನೇ ಸುನ್ಹಿನ ಫಾಲೋ ಮಾಡಿ ಡಿಸ್ಟರ್ಬ್ ಮಾಡಿದೆಂದು ಹೇಳಿ ಡೋಂಗ್ಸೋನೊಂದಿಗೆ ಜಗಳ ಮಾಡ್ತಿರುವಾಗ ಅವನ ಐ ಪ್ಯಾಚ್ ನ ತೆಗಿತಾಳೆ. ಅವನಿಗೆ ಒಂದು ಕಣ್ಣಿಲ್ಲ ಎಂದು ಗೊತ್ತಾಗಿ ಅಲ್ಲಿದ್ದವರೆಲ್ಲರೂ ಹೆದರಿ ನಿಂತಿರುತ್ತಾರೆ. ಡೋಂಗ್ಸೋಗೆ ಒಂದು ಕಣ್ಣಿಲ್ಲ ಎಂದು ಹೇಳ್ತಿರೋದೆಲ್ಲ ನಮ್ಮ ಕಿಲ್ಲರ್ ಕೇಳಿಸಿಕೊಳ್ಳುತ್ತಿರುತ್ತಾನೆ. ಹಾಗೆ ನಮ್ಮ ಡೋಂಗ್ಸೋನ ಪೊಲೀಸ್ ಸ್ಟೇಷನ್ ಗೆ ತರ್ತಾರೆ. ಅಲ್ಲಿಂದ ಸಿನ್ಕಟ್ ಆಗಿ ನನ್ನ ಫೇಸ್ ನೋಡಿಲ್ಲ ಅಂದರೂ ನನ್ನ ಕುರಿತು ಎಲ್ಲಾ ಮಾಹಿತಿ ಅವನಿಗೆ ಗೊತ್ತು, ಆ ಗಾಯ ಹೇಗೆ ವಾಸಿಯಾಗಿದ್ದೆಂದು ಆಲೋಚಿಸುತ್ತಾ ನಮ್ಮ ಕಿಲ್ಲರ್ ಬರ್ತಾನೆ. ಬಾಗಿ ಕೊಲಿಕ್ಸ್ ಪ್ಯಾನಿಕ್ ಆಗಿ ಆ ಹುಡುಗ ಸತ್ತು ಬಿದ್ದ ಕಾರ್ಯ ಹೇಳುತ್ತಿರುವಾಗ ಇದನ್ನ ಕೇಳಿ ಹೆದರಿ ನಿಂತಿರುವ ಹಾಗೆ ನಮ್ಮ ಕಿಲ್ಲರ್ ಎಕ್ಸ್ಪ್ರೆಷನ್ ಕೊಡ್ತಾನೆ. ಈ ಕಡೆ ಪೊಲೀಸ್ ಡೋಂಗ್ಸೋನ ಕರೆದುಕೊಂಡು ಹೋಗ್ತಿರುವಾಗ ಲಿಸಾ ಆ ಸ್ಪಾಟ್ ಗೆ ಬಂದು ಲೇಸರ್ ಗನ್ ನಿಂದ ಅವರಿಗೆ ಶಾಕ್ ಕೊಟ್ಟು ಡೋಂಗ್ಸೋನ ಕೈ ಬಿಚ್ಚಿ ಕೊಟ್ಟು ಎಸ್ಕೇಪ್ ಆಗೋದಕ್ಕೆ ಇರುವಂತಹ ದಾರಿ ಹೇಳಿಕೊಡ್ತಾಳೆ. ಅಷ್ಟೊತ್ತರಲ್ಲಿ ಚೀಫ್ ಗೆ ನಮ್ಮ ಡೋಂಗ್ಸೋ ಆಫೀಸ್ ಗೆ ಒಳಗೆ ಎಂಟ್ರಿ ಆದಂತಹ ಆ ಸಿಸಿಟಿವಿ ಫುಟೇಜ್ ಸಿಕ್ಕಿರುತ್ತೆ. ಸ್ವಲ್ಪ ದಿನದಿಂದ ಸತ್ತೋದಂತಹ ಸುನ್ಹಿಯ ಹಿಂದೆ ಬಿದ್ದಿದ್ದ ಎಂದು ಗೊತ್ತಾಯ್ತು. ಆದರೆ ಅವರಿಬ್ಬರು ಕೊಲೆಯಾದಂತಹ ಟೈಮ್ ನೋಡಿದ್ರೆ ಕಿಲ್ಲರ್ ಇವನಾಗಿರೋದಕ್ಕೆ ಚಾನ್ಸ್ ಇಲ್ಲ ಎಂದು ನಮ್ಮ ಪಾರ್ಕ್ ಹೇಳ್ತಾನೆ. ಹಾಗೆ ಡೋಂಗ್ಸೋಗೆ ಹೆಲ್ಪ್ ಮಾಡಿದಂತಹ ಲಿಸಾನ ನೋಡ್ತಾರೆ. ಅಲ್ಲಿ ವರ್ಕ್ ಮಾಡುವಂತಹ ಒಂದು ಲೇಡಿಯ ಐಡಿ ಕಾರ್ಡ್ ತೆಗೆದು ಲಿಸಾ ಒಳಗೆ ಬಂದಿದ್ದು. ಈ ಕಡೆ ನಮ್ಮ ಕಿಲ್ಲರ್ ಗೆ ಡೋಂಗ್ಸೋನ ಕುರಿತು ಟೆನ್ಷನ್ ಆಗ್ತಿರುತ್ತೆ. ಸಡನ್ ಆಗಿ ತನಗೆ ಐ ಸರ್ಜರಿ ಆಗಿದ್ದನ್ನ ಆಲೋಚಿಸೋದು. ಡೋಂಗ್ಸೋಗೆ ಒಂದು ಕಣ್ಣಿಲ್ಲ ಅಂತ ತಿಳಿದು ಒಂದು ವೇಳೆ ಅವನ ಕಣ್ಣು ತನಗೆ ಟ್ರಾನ್ಸ್ಪ್ಲೇಟ್ ಮಾಡಿದ್ದಕ್ಕೆ ಹೀಗೆ ಆಗ್ತಿರಬಹುದಾ ಎಂದು ಥಿಂಕ್ ಮಾಡ್ತಿರುವಾಗ ಸತ್ತೋದಂತಹ ವಿಕ್ಟಿಮ್ ನ ಸೀನಿಯರ್ ಕಿಲ್ಲರ್ ಆದ ಕಾರಣ ಕೇಸ್ ನ ಕುರಿತು ಅನ್ವೇಷಿಸೋದಕ್ಕೆ ಚೀಫ್ ಅವನ ಹತ್ತಿರ ಬರ್ತಾನೆ. ಚೀಫ್ ನ ಮೂಗಿಂದ ರಕ್ತ ಬಂದ ಕಾರಣ ಕೋಟ್ ಅನ್ನ ತನ್ನ ಮೂಗಿಗೆ ಹೀಗೆ ಇಟ್ಟಿರೋದು. ಬಂದ ತಕ್ಷಣ ಡೋಂಗ್ಸೋನ ಗೊತ್ತಾ ಎಂದು ಕಿಲ್ಲರ್ ನೊಂದಿಗೆ ಕೇಳ್ತಾರೆ. ಸ್ವಲ್ಪ ಸಮಯದ ಹಿಂದೆ ಇವನು ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದ ಎಂದು ಕಿಲ್ಲರ್ ಹೇಳ್ತಿರುವಾಗ ಇದನ್ನ ಸುನ್ಹಿಯ ಫ್ರೆಂಡ್ ನೋಡ್ತಿರುತ್ತಾಳೆ. ಡೋಂಗ್ಸೋ ಯಾವ ಕಾರಣಕ್ಕೆ ಜೋರಾಗಿ ಕಿರ್ಚಿದ್ದು ತನ್ನ ಕಣ್ಣು ಕದ್ದಂತಹ ಕಳ್ಳ ಎಂದು ಡೋಂಗ್ಸೋ ಕಿರ್ಚುತ್ತಿದ್ದ ಎಂದು ಸುತ್ತಮುತ್ತ ನಿಂತವರು ಹೇಳಿದ್ರು. ಅದು ನಿಜಾನ? ನೀವು ಆ ಟೈಮ್ ಅಲ್ಲಿ ಎಲ್ಲೋಗಿದ್ರಿ? ಆ ಐ ಪ್ಯಾಚ್ ಧರಿಸಿದಂತಹ ವ್ಯಕ್ತಿ ಒಂದು ಕೋಟ್ ನ ಹುಡುಕುತ್ತಿದ್ದ, ಅದು ನಿಮ್ಮ ಕೋಟ ಎಂದು ಚೀಫ್ ಅವನೊಂದಿಗೆ ಕೇಳ್ತಿರುವಾಗ ನೀವು ಇವರೊಂದಿಗೆ ಕ್ವಶನ್ ಕೇಳದೆ ಬೇಗ ಆ ಕಿಲ್ಲರ್ ನ ಕಂಡು ಹಿಡಿ ಅಂತ ಹೇಳಿ ನಮ್ಮ ಫ್ರೆಂಡ್ ಅವರ ಹತ್ತಿರ ಬರ್ತಾರೆ. ಅದೇ ಸಮಯ ಕಿಲ್ಲರ್ ಅವಳ ಶೂ ನೋಡಿ ಕೋಪದಲ್ಲಿರೋದನ್ನ ನಮ್ಮ ಚೀಫ್ ಗಮನಿಸುತ್ತಾರೆ. ಅಲ್ಲಿಂದ ಸಿನ್ಕಟ್ ಆಗಿ ಡೋಂಗ್ಸೋ ತನ್ನ ರೂಮ್ ಗೆ ಬಂದಿರೋದನ್ನ ತೋರಿಸುತ್ತಾರೆ. ಜೊತೆಗೆ ಲಿಸಾ ಇರ್ತಾಳೆ. ಹಾಗೆ ಲಿಸಾ ಮನೆ ಸುತ್ತಿ ನೋಡ್ತಿರುವಾಗ ಅಂಟಿಸಿದಂತಹ ಫೋಟೋ ಗಮನಿಸುತ್ತಾಳೆ. ಹಾಗಿರುವಾಗ ನೀನ್ ಯಾರು, ಯಾಕೆ ನನ್ನ ಕಾಪಾಡೋದಕ್ಕೆ ನನ್ನ ಹಿಂದೆ ಬರ್ತಿರೋದೆಂದು ಡೋಂಗ್ಸೋ ಅವಳೊಂದಿಗೆ ಕೇಳ್ತಾನೆ. ನಾನೊಂದು ನೋಬಲಿಸ್ಟ್ ಆದ ಕಾರಣ ಕನೆಕ್ಟ್ ನ ಕುರಿತು ನೆಕ್ಸ್ಟ್ ನೋಬಲ್ ನ ಬರೆಯಬೇಕೆಂಬ ಬಯಕೆ ಇದೆ ಅಂತ ನಮ್ಮ ಲಿಸಾ ಹೇಳ್ತಾಳೆ. ಇದಕ್ಕೆ ಒಂದು ಕಾರಣ ಇರುತ್ತೆ. ಲಿಸಾ ಸಣ್ಣವಳಿದ್ದಾಗ ಒಂದು ಟ್ರಕ್ ಬ್ಯಾಲೆನ್ಸ್ ತಪ್ಪಿ ತನ್ನ ನೇರ ಬಂದಾಗ ಒಂದು ಹುಡುಗ ಅವಳನ್ನ ಅಪಘಾತದಿಂದ ಕಾಪಾಡುತ್ತಾನೆ. ಆದರೆ ಆ ಹುಡುಗ ಟ್ರಕ್ ನ ಕೆಳಗೆ ಸಿಕ್ಕಾಕೊಳ್ತಾನೆ. ಇದನ್ನ ಕಂಡ ತಕ್ಷಣ ಡ್ರೈವರ್ ಅಲ್ಲಿಂದ ಪಾರಾರಿ ಆಗ್ತಾನೆ. ಲಿಸಾ ಅದನ್ನ ಕಂಡು ಹೆದರಿ ನಿಂತಿರುವಾಗ ಚಟ್ನಿ ಆದಂತಹ ಅವನ ದೇಹ ಯಾರ ಸಹಾಯ ಇಲ್ಲದೆ ರೆಡಿ ಆಗ್ತಿತ್ತು. ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಅವನಲ್ಲಿಂದ ಓಡಿ ಹೋದ. ಲಿಸಾಗೆ ಆ ಮಗುವಿನೊಂದಿಗೆ ಒಂದು ಥ್ಯಾಂಕ್ಸ್ ಸಹ ಹೇಳೋದಕ್ಕೆ ಆಗಿರೋದಿಲ್ಲ. ಈ ವಿಷಯ ಫ್ಯಾಮಿಲಿಯೊಂದಿಗೆ ಹೇಳಿದಾಗ ಯಾರು ಕೂಡ ಅವಳ ಮಾತನ್ನ ನಂಬಿರೋದಿಲ್ಲ. ಹಾಗೆ ಕೆಲ ವರ್ಷಗಳ ನಂತರ ದೇಹ ಕೊಳತೋಗದ ಸಾವಿಲ್ಲದ ಅರ್ಬನ್ ಲೆಜೆಂಡ್ ನ ಕುರಿತು ಗೊತ್ತಾಗೋದು. ಆ ದಿನದಿಂದ ಕನೆಕ್ಟ್ ನ ಕುರಿತು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದ
ಮಾಡಿದ್ದೇನೆಂದು ಲಿಸಾ ಹೇಳ್ತಾಳೆ. ನಿನ್ನ ಹಿಂದೆ ಬಿದ್ದಿರುವ ಆ ಆರ್ಗನ್ ಮಾಫಿಯಾದವರು ಸಾಧಾರಣ ಜನರಲ್ಲ, ಊಹಿಸಲಾಗದಷ್ಟು ದೊಡ್ಡ ಗ್ಯಾಂಗ್ ಅವರದೆಂದು ಲಿಸಾ ಹೇಳ್ತಾಳೆ. ಅವರ ಕೈಯಿಂದ ಎಸ್ಕೇಪ್ ಆಗ್ತಿರುವಾಗ ತನ್ನ ಒಂದು ಕಣ್ ಮಿಸ್ ಆಗಿದ್ದೆಂದು ಡೋಂಗ್ಸೋ ಅವಳೊಂದಿಗೆ ಹೇಳಿದಾಗ ಲಿಸಾ ಹೇಗೆ ಅವರೊಂದಿಗೆ ಪರಿಚಯ ಆಗಿದ್ದೆಂದು ಈಗ ತೋರಿಸುತ್ತಾರೆ. ಕನೆಕ್ಟ್ ನ ಕುರಿತು ಡೀಟೇಲ್ಸ್ ಕೇಳಿ ಒಂದು ಕಮೆಂಟ್ ನ ಹಾಕಿದಾಗ ಅವರು ಇವಳೊಂದಿಗೆ ಅಪ್ರೋಚ್ ಮಾಡೋದು. ಕನೆಕ್ಟ್ ನ ಇವರಿಗೂ ಅವಶ್ಯಕತೆ ಇರೋ ಕಾರಣ ಕನೆಕ್ಟ್ ನ ಕುರಿತು ಇಬ್ಬರಲ್ಲಿ ಯಾರಿಗಾದರೂ ಒಂದು ಇನ್ಫಾರ್ಮೇಶನ್ ಸಿಕ್ಕರೆ ಅದು ಪರಸ್ಪರ ಎಕ್ಸ್ಚೇಂಜ್ ಮಾಡಬೇಕೆಂಬ ಡೀಲ್ ಗೆ ಸಹಿ ಹಾಕೋದಕ್ಕೆ ಹೋದಾಗ ಅವರಿಗೆ ಗೊತ್ತಿಲ್ಲದೆ ಆ ಡಿವೈಸ್ ನ ಅಲ್ಲಿ ಇಟ್ಟು ಬಂದಿದ್ದು. ಹಾಗೆ ಅವರ ಮುಖಾಂತರ ಡೋಂಗ್ಸೋನ ಕುರಿತು ಲಿಸಾಗೆ ಗೊತ್ತಾಗಿದ್ದು. ಕನೆಕ್ಟ್ ನ ವಿಭಾಗದಲ್ಲಿರುವವರು ಒಂದು ಫಾರ್ಮಸಿ ಕಂಪನಿಯೊಂದಿಗೆ ಕನೆಕ್ಟ್ ಆಗಿದೆ ಎಂದು ನಮ್ಮ ಲಿಸಾ ಕಂಡು ಹಿಡಿದಿರುತ್ತಾಳೆ. ಅದರ ಕುರಿತು ಹೆಚ್ಚಾಗಿ ತಿಳಿದುಕೊಳ್ಳೋದಕ್ಕೆ ಡೋಂಗ್ಸೋ ಹತ್ತಿರ ತನ್ನೊಂದಿಗೆ ನಿಲ್ಲೋದಕ್ಕೆ ಹೇಳಿದಾಗ ನಿನ್ನೊಂದಿಗೆ ನಿಲ್ತೇನೆ, ಆದರೆ ಅದಕ್ಕಿಂತ ಪ್ರಮುಖವಾಗಿದ್ದು ನನಗೆ ಬೇರೆ ಒಂದು ಕಾರ್ಯ ತಡೆಯಬೇಕಿದೆ. ಅದೇನೆಂದರೆ ಮುಂದೆ ನಡೆಯುವಂತಹ ಆ ಮರ್ಡರ್ ನ ತಡೆಯಬೇಕು. ನನ್ನ ಕಣ್ಣು ಟ್ರಾನ್ಸ್ಪ್ಲೇಟ್ ಮಾಡಿದ್ದು ಆ ಕಿಲ್ಲರ್ಗೆ, ಇದರಿಂದ ಅವನು ನೋಡುವಂತಹ ವಿಜುವಲ್ಸ್ ನನಗೆ ಕಾಣುತ್ತೆ ಅಂದಾಗ ನಮ್ಮ ಲಿಸಾಗೆ ನಂಬೋದಕ್ಕಾಗ್ತಿರೋದಿಲ್ಲ. ಸೇಮ್ ಟೈಮ್ ಈ ಕಡೆ ನಮ್ಮ ಚೀಫ್ ಗೆ ಕಿಲ್ಲರ್ ನ ಮೇಲೆ ಒಂದು ಡೌಟ್ ಬಂದಿರುತ್ತೆ. ಪ್ರಶ್ನೆ ಕೇಳೋದಕ್ಕೆ ಹೋದಂತಹ ನಮ್ಮನ್ನ ಬಿಟ್ಟು ಸಪೋರ್ಟ್ ಮಾಡೋದಕ್ಕೆ ಬಂದಂತಹ ಆ ಹುಡುಗಿನ ಕಂಡಾಗ ಅವನು ಡೈವರ್ಟ್ ಆಗಿದ್ದ, ಅವನು ನಾರ್ಮಲ್ ಆಗಿಲ್ಲ ಎಂದು ನಮ್ಮ ಚೀಫ್ ಹೇಳ್ತಾರೆ. ಡೋಂಗ್ಸೋ ಹೇಳಿದ್ದನ್ನ ನಮ್ಮ ಲಿಸಾ ಮೊದಲು ತಮಾಷೆಯಾಗಿ ತೆಗೆದಿದ್ದರು ಸ್ವಲ್ಪ ಸಮಯದ ನಂತರ ಲಿಸಾಗೆ ನಂಬಿಕೆ ಬರುತ್ತೆ. ವಿಜುವಲ್ಸ್ ಬಂದ ಹಾಗೆ ಅವನ ನೆಕ್ಸ್ಟ್ ಪ್ಲಾನ್ ಏನೆಂದು ಗೊತ್ತಾಗುತ್ತಾ ಎಂದು ಕೇಳಿ ಡೋಂಗ್ಸೋನ ಐ ಪ್ಯಾಚ್ ತೆಗೆದು ಸನ್ ಗ್ಲಾಸ್ ನ ಇಟ್ಟು ಕೊಡ್ತಾಳೆ. ಹೊರಗಡೆ ಐ ಪ್ಯಾಚ್ ಇಟ್ಟಂತಹ ವ್ಯಕ್ತಿನ ಹುಡುಕೋದರಿಂದ ಇದು ಸೇಫ್ ಎಂದು ಲಿಸಾ ಅವನೊಂದಿಗೆ ಹೇಳ್ತಾಳೆ. ನಂತರ ಅವರಿಬ್ಬರು ಒಂದು ಸೂಪರ್ ಮಾರ್ಕೆಟ್ ಗೆ ಬಂದಾಗ ಆ ಶಾಪ್ ಅಲ್ಲಿ ವಾಂಟೆಡ್ ಅಂತ ಡೋಂಗ್ಸೋನ ಪೋಸ್ಟರ್ ಹಾಕಿರೋದನ್ನ ಕಂಡು ಬೇಗ ಅಲ್ಲಿಂದ ಬರ್ತಾರೆ. ಹಾಗೆ ಬರುವಾಗ ಕಿಲ್ಲರ್ ನ ವಿಷನ್ಸ್ ಬರುತ್ತೆ. ಈ ಕಾರ್ಯ ಅವಳೊಂದಿಗೆ ಹೇಳಿದಾಗ ಬೇಗ ಡೋಂಗ್ಸೋನ ಅಲ್ಲಿಂದ ಕರೆದುಕೊಂಡು ಬರ್ತಾಳೆ. ಕಣ್ಣಿಗೆ ಬರುವಂತಹ ಈ ಪೇನ್ ಗೆ ಕಾರಣ ಆ ಸಾಂಗ್ ಆಗಿರಬಹುದಾ ಎಂದು ಚೆಕ್ ಮಾಡೋದಕ್ಕೆ ಪುನಃ ಆ ಸಾಂಗ್ ನ ಪ್ಲೇ ಮಾಡಿರುತ್ತಾನೆ. ಅದಲ್ಲದೆ ಆ ವಿಡಿಯೋದಲ್ಲಿರುವ ಸೌಂಡ್ ನಮ್ಮ ಡೋಂಗ್ಸೋದೆಂದು ನಮ್ಮ ಕಿಲ್ಲರ್ ಗೆ ಗೊತ್ತಾಗಿರುತ್ತೆ. ಆ ಸಾಂಗ್ ಪ್ಲೇ ಮಾಡಿದಾಗ ಕಿಲ್ಲರ್ ಮತ್ತೆ ಸೈಕೋ ಪರಸ್ಪರ ಕನೆಕ್ಟ್ ಆಗ್ತಿರೋದೆಂದು ತಿಳಿದು ನಮ್ಮ ಲಿಸಾಗೆ ಆಶ್ಚರ್ಯವಾಗುತ್ತೆ. ಒಂದು ವೇಳೆ ಕಿಲ್ಲರ್ ಗೆ ಈ ವಿಷಯ ಗೊತ್ತಾಗಿ ನೀನ್ ಯಾರೆಂದು ತಿಳಿದರೆ ನಿನ್ನ ಕೊಲ್ಲೋದಕ್ಕೆ ಕಿಲ್ಲರ್ ಬಂದೇ ಬರ್ತಾನೆ ಅಂದಾಗ ನನ್ನನ್ನ ಕೊಲ್ಲೋದಕ್ಕೆ ಆಗಲ್ಲ ಎಂದು ಡೋಂಗ್ಸೋ ಹೇಳ್ತಾನೆ. ಆದರೂ ನೀನು ಹುಷಾರಾಗಿರಬೇಕು, ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆ ಬಂದರೆ ಸಾಕು. ನಿನ್ನ ಫೇಸ್ ಮತ್ತೆ ಬಾಡಿ ಸೀಕ್ರೆಟ್ ನೆಟ್ ಅಲ್ಲಿ ಸಿಗುತ್ತೆ, ಅದರಿಂದ ನಿನ್ನ ಈಸಿಯಾಗಿ ಅಟ್ಯಾಕ್ ಮಾಡೋದಕ್ಕೆ ಆ ಕಿಲ್ಲರ್ ಇಂದ ಸಾಧ್ಯ ಎಂದು ನಮ್ಮ ಲಿಸಾ ಅವನೊಂದಿಗೆ ಹೇಳ್ತಾಳೆ. ಅಲ್ಲಿಂದ ಸೀನ್ ಕಟ್ ಆಗಿ ಡೋಂಗ್ಸೋ ಆ ಜಂಗಿಯಾಡಲ್ಲಿ ಕೆಲಸ ಮಾಡ್ತಿರೋದನ್ನ ತೋರಿಸುತ್ತಾರೆ. ಜೊತೆಗೆ ನಮ್ಮ ಅಜ್ಜ ಸಹ ಹೆಲ್ಪ್ ಮಾಡ್ತಿರುತ್ತಾರೆ. ಇದರಿಂದ ಸಿಗುವಂತಹ ದುಡ್ಡು ಹೆಂಡತಿಯ ಮೆಡಿಸಿನ್ಗೂ ಸಹ ಸಾಕಾಗೋದಿಲ್ಲ ಅಂತ ನಮ್ಮ ಅಜ್ಜ ಹೇಳ್ತಿರುತ್ತಾರೆ. ಸೇಮ್ ಟೈಮ್ ಝೆಡ್ ಎಂಬ ಮ್ಯೂಸಿಷಿಯನ್ ರಿಮೇಕ್ ಮಾಡಿದಂತಹ ಡೋಂಗ್ಸೋನ ಸಾಂಗ್ ಆ ರೇಡಿಯೋದಲ್ಲಿ ಪ್ಲೇ ಆಗುತ್ತೆ. ಐಡೆಂಟಿಟಿ ಹೊರ ಹಾಕದ ಒಂದು ವ್ಯಕ್ತಿ ಹಾಡಿದಂತಹ ಸಾಂಗ್ ನ ರೀಮೇಕ್ ಮಾಡಿದ್ದೆಂದು ಆ ಹಾಡಿನೊಂದಿಗೆ ಹೇಳ್ತಿರುತ್ತಾರೆ. ಈ ಸಾಂಗ್ ನ ಕೇಳಿ ನಮ್ಮ ಡೋಂಗ್ಸೋಗೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಅಂತ ಡೋಂಗ್ಸೋ ಹೇಳ್ತಿರುವಾಗ ಇದು ನಿನ್ನ ಸಾಂಗ್ ಅಲ್ವಾ ಎಂದು ನಮ್ಮ ಅಜ್ಜ ಕೇಳ್ತಾರೆ. ಹಾಗೆ ಸೀನ್ ಕಟ್ ಆಗಿ ಈ ವಿವರ ತಿಳಿದು ನಮ್ಮ ಕಿಲ್ಲರ್ ಆ ಮ್ಯೂಸಿಕ್ ಟ್ರೂಪ್ ನ ಹುಡುಕಿ ಅವರ ಹತ್ತಿರ ಬರ್ತಾನೆ. ಹಾಗೆ ಡೋಂಗ್ಸೋನ ಕುರಿತು ಡೀಟೇಲ್ಸ್ ಕೇಳಿದಾಗ ಅವರಿಗೂ ಡೋಂಗ್ಸೋ ಯಾರೆಂದು ಗೊತ್ತಿಲ್ಲದ ಕಾರಣ ಸೈಕೋಗೆ ಅವರ ಡೀಟೇಲ್ಸ್ ಸಿಗೋದಿಲ್ಲ. ಹಾಗೆ ಅವನೊಂದಿಗೆ ಆ ಸಿಂಗರ್ ನಮ್ಮೊಂದಿಗೆ ಕಾಪಿರೈಟ್ ಅಮೌಂಟ್ ಸಹ ಕೇಳಿಲ್ಲ ಎಂದು ಝೆಡ್ ಅವನೊಂದಿಗೆ ಹೇಳ್ತಾನೆ. ಅಲ್ಲಿಂದ ಸೀನ್ ಕಟ್ ಆಗಿ ನಮ್ಮ ಗುಂಡನ ಪೊಲೀಸರು ವಿಚಾರಿಸೋದನ್ನ ತೋರಿಸುತ್ತಾರೆ. ಐ ಪ್ಯಾಚ್ ಇಟ್ಟಿರುವಂತಹ ಆ ವ್ಯಕ್ತಿನ ಯಾಕೆ ನೀನು ಫಾಲೋ ಮಾಡಿದ್ದೆಂದು ಕೇಳಿದಾಗ ನಾನ್ ಯಾರನ್ನು ಫಾಲೋ ಮಾಡಿಲ್ಲ, ನಾನು ಹಾಗೆ ಸುಮ್ಮನೆ ಜಾಗಿಂಗ್ ಗೆ ಹೋಗಿದ್ದೆಂದು ಗುಂಡ ಅವನೊಂದಿಗೆ ಹೇಳ್ತಿರುವಾಗ ನಮ್ಮ ಚೀಫ್ ಆ ರೂಮ್ ಗೆ ಬಂದು ಗುಂಡನ ರಿಲೀಸ್ ಮಾಡೋದಕ್ಕೆ ಹೇಳ್ತಾರೆ. ಗುಂಡ ಹೋದ ನಂತರ ಇವನೊಂದಿಗೆ ಹೀಗೆ ಕೇಳಿದರೆ ಆಗೋದಿಲ್ಲ, ಬೇರೆ ದಾರಿ ಇದೆ ಅಂತ ಚೀಫ್ ಅವನೊಂದಿಗೆ ಹೇಳ್ತಾರೆ. ಅಲ್ಲಿಂದ ಸೀನ್ ಕಟ್ ಆಗಿ ಆರ್ಗನ್ ಮಾಫಿಯಾದ ಜನರು ಅವರದ್ದೇ ಗ್ಯಾಂಗ್ ಅಲ್ಲಿರುವಂತಹ ಓಜಿ ಎಂಬ ಹುಡುಗನೊಂದಿಗೆ ಡೋಂಗ್ಸೋನ ಕಣ್ಣು ಟ್ರಾನ್ಸ್ಲೇಟ್ ಮಾಡಿದಂತಹ ನಮ್ಮ ಸೈಕೋನ ಫಾಲೋ ಮಾಡೋದಕ್ಕೆ ಹೇಳ್ತಿರುತ್ತಾರೆ. ಕಿಲ್ಲರ್ ಯಾವಾಗ ಬೇಕಿದ್ದರೂ ಸಾಯುವಂತಹ ಕಂಡೀಷನ್ ಅಲ್ಲಿ ಇದೆ ಅಂತ ಗೊತ್ತಿದ್ದರೂ ಆ ವ್ಯಕ್ತಿಗೆ ಕನೆಕ್ಟ್ ನ ಕಣ್ಣು ಇಡುವಂತಹ ಅವಶ್ಯಕತೆ ಇರಲಿಲ್ಲ. ಡಬಲ್ ರೇಟ್ ಗೆ ಕನೆಕ್ಟ್ ನ ಕಣ್ಣು ಬೇರೆ ಯಾರಿಗಾದರೂ ಇಡಬಹುದಿತ್ತೆಂದು ನಮ್ಮ ರೌಡಿ ಹೇಳ್ತಿರೋದಲ್ಲ ಈ ಕಡೆಯಿಂದ ಲೀಸಾ ಕೇಳಿಸಿಕೊಳ್ಳುತ್ತಿರುತ್ತಾಳೆ. ಹಾಗೆ ನಮ್ಮ ಲಾಂಗ್ ಹೇರ್ ಯಾವುದೋ ಒಂದು ವಸ್ತುನ ಹುಡುಕುತ್ತಿರುವಾಗ ಲೀಸಾ ಇಟ್ಟಂತಹ ಆ ಟಾಪಿಕ್ ಡಿವೈಸ್ ನಮ್ಮ ಲಾಂಗ್ ಹೇರ್ ಗೆ ಸಿಗುತ್ತೆ. ಅದನ್ನು ತೆಗೆದು ಇದು ಬಗ್ಗಲ್ವಾ ಎಂದು ಮಾತಾಡ್ತಿರೋದೆಲ್ಲ ಕೇಳಿಸಿಕೊಂಡು ನಮ್ಮ ಲೀಸಾ ಆ ಸ್ಪಾಟ್ ಇಂದ ಬೇಗ ಎಸ್ಕೇಪ್ ಆಗ್ತಾಳೆ. ಆ ಡಿವೈಸ್ ನ ಇಲ್ಲಿ ಇಟ್ಟಿದ್ದು ನಮ್ಮ ಲೀಸಾ ಎಂದು ರೌಡಿ ಗ್ಯಾಂಗ್ ಗೆ ಗೊತ್ತಾಗಿರುತ್ತೆ. ಕನೆಕ್ಟ್ ನ ಕುರಿತು ನಮಗಿಂತ ಹೆಚ್ಚಾಗಿ ಅವಳಿಗೆ ಗೊತ್ತಿರೋದು. ಇದರಿಂದ ಲಿಸಾನ ಬೇಗ ಎತ್ತಾಕೊಂಡು ಬರೋದಕ್ಕೆ ಆರ್ಡರ್ ಮಾಡ್ತಾರೆ. ಈ ಕಡೆ ನಮ್ಮ ಲಿಸಾ ಹೋಜಿನ ಹಿಂದೆ ಬರ್ತಿರುತ್ತಾಳೆ. ಕಿಲ್ಲರ್ ನ ಹೋಜಿ ಹಿಂಬಾಲಿಸಿದ ಕಾರಣ ಕಿಲ್ಲರ್ ಇರುವಂತಹ ಜಾಗ ನಮ್ಮ ಲಿಸಾಗೆ ಗೊತ್ತಾಗಿರುತ್ತೆ. ಈ ಕಡೆ ಕಿಲ್ಲರ್ ತಾನು ಬರೆದಂತಹ ವಿಕ್ಟಿಮ್ ನ ಫೋಟೋ ನೋಡ್ತಿರುತ್ತಾನೆ. ಸೇಮ್ ಟೈಮ್ ನಮ್ಮ ಸೈಕೋಗೆ ಏನೋ ಒಂದು ಡಿಸ್ಟರ್ಬ್ ಆಗ್ತಿರುತ್ತೆ. ಯಾವುದೋ ಒಂದು ಮಾರಕ ರೋಗ
ರೋಗ ನಮ್ಮ ಸೈಕೋಗೆ ಇದೆ ಅಂತ ಆರ್ಗನ್ ಮಾಫಿಯಾದವರು ಹೇಳಿದಾಗ ನಮಗೆ ಗೊತ್ತಾಯ್ತಲ್ವಾ. ಹಾಗೆ ಪೇಜ್ ನ ತಿರುಗಿಸಿದಾಗ ತನ್ನ ನೆಕ್ಸ್ಟ್ ವಿಕ್ಟಿಮ್ ನ ಹೇಗೆ ಪ್ರದರ್ಶಿಸಬೇಕೆಂದು ಬಿಡಿಸಿರುತ್ತಾನೆ. ಅಲ್ಲಿಂದ ಸಿನ್ಕಟಾಗಿ ಕಿಲ್ಲರ್ ನ ರೋಗದ ಕುರಿತು ಲಿಸಾ ನಮ್ಮ ಡೋಂಗ್ಸೋನೊಂದಿಗೆ ಹೇಳ್ತಿರೋದನ್ನ ತೋರಿಸುತ್ತಾರೆ. ಅದರೊಂದಿಗೆ ನಿನ್ನ ಸಾಂಗ್ ನ ಕೇಳ್ದೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರುವಾಗ ದಿಢೀರನೆ ಡೋಂಗ್ಸೋಗೆ ಆ ಪೇನ್ ಬರುತ್ತೆ. ಆದರೆ ಈ ಸಲ ಕಿಲ್ಲರ್ ಸುಮ್ಮನೆ ಕೂತು ಆ ಸಾಂಗ್ ನ ಕೇಳ್ತಿರೋದಿಲ್ಲ. ಅವನ ನೆಕ್ಸ್ಟ್ ವಿಕ್ಟಿಮ್ ನ ಹೇಗೆ ಕೊಲ್ಲಬೇಕು, ಹೇಗೆ ಪ್ರದರ್ಶಿಸಬೇಕೆಂದು ನೋಡ್ತಿರುತ್ತಾನೆ. ಜೊತೆಗೆ 3 ಮಕ್ಕಳ ಫೋಟೋ ಅಂಟಿಸಿರುತ್ತಾನೆ. ಡೋಂಗ್ಸೋ ನೋಡೋದಕ್ಕೆ ಬೇಕಂತಾನೆ ನಮ್ಮ ಸೈಕೋ ಆ ಸಾಂಗ್ ನ ಪ್ಲೇ ಮಾಡಿದ್ದು. ಅದಲ್ಲದೆ ನಾನು ಬೇಗ ನಿನ್ನ ಹತ್ತಿರ ಬರ್ತೇನೆಂದು ನಮ್ಮ ಸೈಕೋ ಬರೆದಿರುತ್ತಾನೆ. ಹಾಗೆ ಸಿನ್ಕಟಾಗಿ ನಮ್ಮ ಗುಂಡನ ತೋರಿಸುತ್ತಾರೆ. ನಿನ್ನ ಜಾಗಿಂಗ್ ನ ನಾನು ಸರಿ ಮಾಡಿ ಕೊಡ್ತೇನೆಂದು ಹೇಳಿ ಚೀಫ್ ನ ಅಸಿಸ್ಟೆಂಟ್ ಆದಂತಹ ಪಾರ್ಕ್ ನಮ್ಮ ಗುಂಡನ ಹಿಂದೆ ಬರ್ತಿರುತ್ತಾನೆ. ಈ ಕಡೆ ಡೋಂಗ್ಸೋ ಬರ್ತಿರುವಾಗ ಪುನಃ ಆ ಸಿಂಗರ್ ನ ಕಂಡಾಗ ಮಿಸ್ಟರ್ ಝೆಡ್ ಆ ಸಾಂಗ್ ನ ರೀಮೇಕ್ ಮಾಡಿದ್ದು ನೀವು ಕೇಳಿಲ್ವಾ, ನಾನು ಅದನ್ನ ಈಗ ಹಾಡ್ತೇನೆ, ಪ್ಲೀಸ್ ನನ್ನ ಸಾಂಗ್ ನ ಕೇಳಿ ಹೋಗಿ ಅಂತ ಆ ಸಿಂಗರ್ ನಮ್ಮ ಡೋಂಗ್ಸೋನ ಕರೀತಾನೆ. ಹಾಗೆ ನಮ್ಮ ಡೋಂಗ್ಸೋ ಆ ಸಾಂಗ್ ನ ಕೇಳಿ ನಿಂತಿರುವಾಗ ಪುನಃ ಆ ಪೇನ್ ಬರುತ್ತೆ. ಈ ಸಲ ಬರುವಂತಹ ವಿಷನ್ ಅಲ್ಲಿ ಡೋಂಗ್ಸೋ ತಲನೆ ಕಾಣ್ತಾನೆ. ಅದೇಗೆಂದರೆ ನಮ್ಮ ಸೈಕೋ ಡೋಂಗ್ಸೋನ ಹಿಂದೆ ನಿಂತಿರುತ್ತಾನೆ. ಇದನ್ನ ಕಂಡು ಡೋಂಗ್ಸೋ ಬೇಗ ಹಿಂದೆ ತಿರುಗಿದಾಗ ನಮ್ಮ ಕಿಲ್ಲರ್ ಗಾಡಿ ತೆಗೆದು ಅಲ್ಲಿಂದ ಮೂವ್ ಆಗ್ತಾನೆ. ಆದರೂ ನಮ್ಮ ಡೋಂಗ್ಸೋ ಕಿಲ್ಲರ್ ನ ಬಿಡದೆ ಅವನ ಹಿಂದೆ ಬರ್ತಿರುವಾಗ ಪೊಲೀಸರು ಆ ಸ್ಪಾಟ್ ಗೆ ಬಂದು ಡೋಂಗ್ಸೋನ ಹಿಡಿದಿಡುತ್ತಾರೆ. ಕಿಲ್ಲರ್ ನ ಹಿಡಿಯೋದಕ್ಕಾಗದ ನೋವಲ್ಲಿ ನಮ್ಮ ಡೋಂಗ್ಸೋ ಅಲ್ಲಿ ನಿಂತು ಜೋರಾಗಿ ಕಿರುಚುತ್ತಾನೆ. ಹಾಗಿರುವಾಗ ನಮ್ಮ ಚೀಫ್ ಅವನ ಹತ್ತಿರ ಬಂದು ನಮಗೆ ಸ್ವಲ್ಪ ಮಾತನಾಡೋಣ ಎಂದು ಡೋಂಗ್ಸೋನೊಂದಿಗೆ ಹೇಳ್ತಾರೆ. ಅಲ್ಲಿಂದ ಸಿನ್ಕಟಾಗಿ ಕಿಲ್ಲರ್ ನೇರವಾಗಿ ಆ ಆರ್ಗನ್ ಮಾಫಿಯಾದ ಡಾಕ್ಟರ್ ಹತ್ತಿರ ಬಂದು ಡಾಕ್ಟರ್ಗೆ ಬೇಕಾಗಿದ್ದು ಕೊಟ್ಟು ನನಗೆ ಸ್ವಲ್ಪ ಕ್ವಶನ್ಸ್ ನ ಕೇಳಬೇಕು ಅಂತ ಕೇಳ್ತಿರುವಾಗ ಆ ಸೀನ್ ಕಟ್ ಆಗಿ ಈ ಕಡೆ ನಮ್ಮ ಚೀಫ್ ಡೋಂಗ್ಸೋನ ವಿಚಾರಿಸೋದಕ್ಕೆ ಬಂದಿರೋದನ್ನ ತೋರಿಸಿ ಈ ಎಪಿಸೋಡ್ ಎಂಡ್ ಆಗುತ್ತೆ. ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.